ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇಲ್ಲಿ ನಾನು ಪ್ರೆಗ್ನೆನ್ಸಿ ಜರ್ನಿನ ಯಾವ ಥರ ನಾವು ಮೇಂಟೈನ್ ಮಾಡ್ಬೋದು, ಯಾವ ಥರ ನಾವು ಜರ್ನಿನ ಲೈಫ್ ಲಾಂಗ್ ಇಟ್ಕೊಬೋದು ಅನ್ನೋದನ್ನು ತೋರ್ಸೋಕ್ಕೆ ಇದೊಂದು ಸಣ್ಣ ಬುಕ್ ಮೂಲಕ ನಾನು ಬಂದಿದ್ದೀನಿ. ಇಲ್ಲಿ ನೀವು ಫಸ್ಟ್ ಪೇಜಲ್ಲಿ ನೀವು ಮಾಮ್ ಫೋಟೋ ಹಾಕಿ ಅವ್ರದ್ದು ನೇಮ್ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ನೇಮ್ನ ಹಾಕ್ಬೋದು. ನೆಕ್ಸ್ಟ್ ಬಂದು 4th ವೀಕಿಂದ 40 ವೀಕ್ಸ್ವರೆಗೂ ನಿಮಗೆ ಯಾವ್ಯಾವ ಥರ ಬಾಡಿ ಇತ್ತು, ಯಾವ್ಯಾವ ಥರ ಫೀಲಿಂಗ್ ಆಗ್ತಿತ್ತು, ಯಾವ್ಯಾವ ಥರ ಡಿಸಪಾಯಿಂಟ್ ಆಗ್ತಿತ್ತು ಎಲ್ಲದನ್ನು ಇಲ್ಲಿ ಮೆನ್ಷನ್ ಮಾಡ್ಬೋದು. ನಿಮಗೆ ಈ ಪೇಜಲ್ಲಿ ಕ್ರೇವಿಂಗ್ಸ್ ಏನಿತ್ತು, ನಿಮಗೆ ಡಿಸ್ಲೈಕ್, ರಿಪಲ್ಷನ್ ಅಂದರೆ ನಿಮ್ಗೆ ಏನೇನು ಆಗ್ತಿರಲಿಲ್ಲ ಅದನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡ್ಬೋದು. ಮೂಡ್, ನಿಮಗೆ ಯಾವ ಥರ ಮೂಡಿತ್ತು, ವೀಕ್ ಬೈ ವೀಕ್ ನಿಮಗೆ ಯಾವ ಥರ ಫೀಲ್ ಆಗ್ತಿತ್ತು, ಯಾವ ಥರ ನೀವು ಎಕ್ಸೈಟಾಗಿದ್ರಿ, ಸಮ್ಟೈಮ್ಸ್ ಸ್ಯಾಡ್, ಸಮ್ಟೈಮ್ಸ್ ವೆರಿ ಹ್ಯಾಪಿ, ಅದನ್ನೆಲ್ಲ ಇಲ್ಲಿ ಒಂದು ಸ್ಟಿಕ್ಕರ್ ಅಂಟಿಸೋ ಮೂಲಕ ನೀವು ಇದನ್ನು ಫುಲ್ಫಿಲ್ ಮಾಡ್ಕೊಬೋದು. ನೀವಿಲ್ಲಿ ನೋಡ್ತಿರ್ಬೋದು, ವೀಕ್ ಬೈ ವೀಕು ಅವರು ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವ ಥರ ಫಸ್ಟ್ ವೀಕಲ್ಲಿ 5th ವೀಕಲ್ಲಿ ಹೆಂಗೆ ಅನ್ನಿಸ್ತಿತ್ತು, ನೆಕ್ಸ್ಟ್ ವೀಕಲ್ಲಿ ಸೊ ಚೇಂಜಸ್ ಆಗ್ತಾ ಇರುತ್ತೆ ನಮ್ಮ ಮೂಡು. ಅದೇ ಥರ ಇಲ್ಲಿನೂ ನೀವು ಮೆನ್ಷನ್ ಮಾಡ್ಕೊಬೋದು. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ಇದು ಫಸ್ಟ್ ಟ್ರೈಮೆಸ್ಟರು. ಜಸ್ಟ್ ನಾನು ಫಿಲ್ ಮಾಡಿದ್ದೀನಿ ನನಗೇನು ಅನಿಸಿದೆ ಅಂತ. ಸೊ 5th ಮಂತಲ್ಲಿ ನಾನು ಎಷ್ಟು ವೆಯ್ಟ್ ಇದ್ದೆ, ನಂಗೆ ಸಿಮ್ಟಮ್ಸ್, ನಮಗೆ ಬಂಪ್ ಏನಾದರೂ ವಿಸಿಬಲ್ ಆಗ್ತಿದೆಯಾ, ಹಾರ್ಟ್ ಬೀಟ್ ಬಂದಿತ್ತಾ ಆ ಟೈಮಲ್ಲಿ, ಮತ್ತು ನನಗೆ ಹೆಲ್ತ್ ಅಪ್ಡೇಟ್ ಹೆಂಗಿತ್ತು, ನಾನು ಯಾವ ಥರ ಇತ್ತು ನಂದು ಹೆಲ್ತು, ಮತ್ತು ನನ್ನ ಬೇಬಿ ಸೈಜ್ ಏನಾಗಿತ್ತು 5th ವೀಕಲ್ಲಿ, ಮತ್ತು ಸಿಮ್ಟಮ್ಸು ಎಲ್ಲರಿಗೂ ಬೇರೆ ಬೇರೆ ಥರ ಸಿಮ್ಟಮ್ಸ್ ಇರುತ್ತೆ. ಬಟ್ ನನಗೆ ಯಾವ ಥರ ಇತ್ತು ಸಿಮ್ಟಮ್ಸು, ಆಮೇಲೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ನಾನು ನೆಕ್ಸ್ಟ್ ಯಾವಾಗ ಹೋಗಬೇಕಿತ್ತು, ಅದನ್ನೆಲ್ಲ ಇಲ್ಲಿ ನಾವು ಮೆನ್ಷನ್ ಮಾಡ್ಕೊತಾ ಹೋಗ್ಬೋದು. ಡಾಕ್ಟರ್ ಏನು ಹೇಳ್ತಾರೆ, ನಮ್ಮದೇನು ಫೀಲಿಂಗ್ಸ್ ಇರುತ್ತೆ. ಇಲ್ಲಿ ಮೂಮೆಂಟ್ಸ್ ಟು ರಿಮೆಂಬರ್, ನಾವು ಈ ವೀಕಲ್ಲಿ ಏನಾದರೂ ನಮಗೆ ನೆನಪಿದೆಯಾ, ನಾವೇನಾದರೂ ಮರ್ತೋಗೋ ಚಾನ್ಸಸ್ ಇದ್ದರೆ ನಾವಿಲ್ಲಿ ನಮ್ಮ ಮೆಮೊರೀಸ್ನ ಸ್ಟೋರ್ ಮಾಡ್ಬೋದು ಈ ಬುಕ್ಕಲ್ಲಿ. ನಿಮಗೆ ಫಸ್ಟು ಯಾವ ಥರ ಇದೆ, ಮತ್ತು ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್, ನೀವು ಯಾವ ಥರ ನೀವು ಫೀಲಿಂಗ್ಸ್ ಮಾಡಿದ್ರಿ, ಫೀಲ್ ಆಯಿತು ಅನ್ನೋದನ್ನೆಲ್ಲ ಇಲ್ಲಿ ನಾವು ಮೆನ್ಷನ್ ಮಾಡ್ತಾ ಹೋಗ್ಬೋದು. ಇದೊಂಥರ ಹೆಂಗಿರುತ್ತೆ ಅಂತಂದರೆ ನಮ್ಮ ಮೆಮೊರೀಸ್ನ ಸ್ಟೋರ್ ಮಾಡೋದು ಬುಕ್ ಅಂತ ಹೇಳ್ಬೋದು. ನಾನು ತೋರಿಸ್ತಿದ್ದೀನಿ ವೀಕ್ ಬೈ ವೀಕು ಯಾವ್ಯಾವ ಥರ ಇತ್ತು, ಯಾವ್ಯಾವ ಥರ ಸಮ್ಟೈಮ್ಸ್ ವೆಯ್ಟ್ ರೆಡ್ಯೂಸ್ ಆಗ್ತೀವಿ, ಸಮ್ಟೈಮ್ಸ್ ಇನ್ಕ್ರೀಸ್ ಆಗ್ತೀವಿ, ಸಮ್ಟೈಮ್ಸ್ ಇವತ್ತಿದ್ದು ಮೂಡು ನೆಕ್ಸ್ಟ್ ಡೇ ಇರಲ್ಲ ನಮಗೆ. ಸೊ ಅದೆಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವಿಲ್ಲಿ ಮೆನ್ಷನ್ ಮಾಡ್ಕೊಂಡು ಹೋಗ್ಬೋದು. ಇದು ಫಸ್ಟ್ ಟೈಮು ನಿಮಗೆ ಯಾವಾಗ ಪಾಸಿಟಿವ್ ಬಂತು, ಅಲ್ಟ್ರಾಸೌಂಡ್ ಯಾವಾಗ ಕೇಳಿಸ್ತು, ನಿಮಗೆ ಬಂಪ್ ವಿಸಿಬಲ್ ಇದೆಯಾ, ಫಸ್ಟ್ ಹಾರ್ಟ್ ಬೀಟ್ ಎಷ್ಟಿತ್ತು, ಪ್ರೆಗ್ನೆನ್ಸಿ ಗಿಫ್ಟ್ ಸಿಕ್ಕಿದೆಯಾ, ಮೆಟರ್ನಿಟಿ ಕ್ಲಾತ್ ತೊಗೊಂಡಿದ್ದೀರಾ, ಮಗು ಕಿಕ್ ಮಾಡ್ತಾ, ಬೇಬಿ ಐಟಮ್ ನಾವೇನಾದರೂ ಬೇಬಿ ಐಟಮ್ಸ್ ತೊಗೊಂಡಿದ್ದೀವಾ, ನಮಗೇನಾದರೂ ಕ್ರೇವಿಂಗ್ಸ್ ಇದೆಯಾ ಅನ್ನೋದನ್ನೆಲ್ಲ ಫಸ್ಟ್ ಟೈಮ್ ನಮಗೇನಾಗಿರುತ್ತೆ ಅದನ್ನೆಲ್ಲ ಮೆನ್ಷನ್ ಮಾಡ್ಬೋದು. ಇದರಲ್ಲಿ ಏನಂದರೆ ನೀವು ಯಾವಾಗ ಪಾಸಿಟಿವ್ ಬಂದಾಗ ಹೌ ಯು ಆರ್ ಫೀಲಿಂಗ್, ಹೌ ಯುವರ್ ಪಾರ್ಟ್ನರ್ ಫೀಲಿಂಗ್, ನೀವು ಹೇಗೆ ಪೇರೆಂಟ್ಸ್ಗೆ ಅದನ್ನು ಅನೌನ್ಸ್ ಮಾಡಿದ್ರಿ, ಆ ಥರದ್ದೆಲ್ಲ ನಾವು ಮೆಮೊರೀಸ್ನ ಬರೆದಿಟ್ಕೊಬೋದು. ಇದ್ರ ಫಸ್ಟು ನಿಮ್ಗೆ ಅಲ್ಟ್ರಾಸೌಂಡ್ ಯಾವಾಗ ಬಂದಿತ್ತು, ಮತ್ತು ನಿಮ್ಮದು ಡ್ಯೂ ಡೇಟ್ ಯಾವಾಗಿದೆ ಅನ್ನೋದನ್ನು ಮೆನ್ಷನ್ ಮಾಡೋದು. ನೀವಿಲ್ಲಿ ನೋಡ್ತಿರ್ಬೋದು, ಇಲ್ಲಿ ಡಾಕ್ಟರ್ ನೇಮ್ ಹಾಕಿ ನಿಮಗೆ ಸಿಮ್ಟಮ್ಸ್ ಏನು ಡಿಸ್ಕಸ್ ಮಾಡಬೇಕು ಡಾಕ್ಟರ್ ಹತ್ರ, ಕ್ವಶನ್ ಏನಾದರೂ ಇದೆಯಾ ಕೇಳೋದು, ಡಾಕ್ಟರ್ ಏನು ಹೇಳಿದ್ರು ಅನ್ನೋದನ್ನೆಲ್ಲ ಅಲ್ಲಿ ಮೆನ್ಷನ್ ಮಾಡ್ಬೋದು. ಸೆಕೆಂಡ್ ಟ್ರೈಮೆಸ್ಟರಿಗೆ ಬಂದರೆ ಸೇಮ್ ನಿಮಗೆ ಫಸ್ಟ್ ಟ್ರೈಮೆಸ್ಟರಲ್ಲಿ ಏನು ಫಾಲೋ ಮಾಡಿದ್ರಿ ಸೇಮ್ ಇದನ್ನು ನೀವು ಫಾಲೋ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅಲ್ಲಿ ನಿಮಗೆ ಸ್ಟಿಕ್ಕರ್ಸು ಕೊಟ್ಟಿರ್ತಾರೆ, ಯಾವ್ಯಾವ ಮಂತ್ ಯಾವ್ಯಾವ ವೀಕಲ್ಲಿ ಯಾವ್ಯಾವ ಥರ ನಿಮಗೆ ಫೀಲಿಂಗ್ಸ್ ಇತ್ತು ಅಂತ. ಸೊ ಸ್ಟಿಕ್ಕರ್ಸ್ನ ಹಾಕಿ ನಿಮ್ಮದು ಫುಲ್ಫಿಲ್ ಮಾಡ್ಕೊಬೋದು. ಲೆಟರ್ಸ್ ಟು ಮೈ ಬೇಬಿ, ನೀವು ಬೇಬಿಗೆ ಏನಾದರೂ ಹೇಳಬೇಕಾ, ಪರ್ಸ್ನಲ್ದು ಏನಾದರೂ ನಿಮ್ಗೇನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದನ್ನು ನೀವು ಬೇಬಿಗೆ ಲೆಟರ್ ಮೂಲಕ ಬರೆದುಬಿಟ್ಟು ಇಲ್ಲಿ ಹೇಳ್ಬೋದು.
ನಿಮಗೆ ತುಂಬ ಆಸೆ ಇರುತ್ತೆ ಬೇಬಿ ನೇಮ್ ಏನಿಕ್ಬೋದು, ಬಾಯ್ ಆದರೆ ಏನಿಕ್ಬೇಕು, ಗರ್ಲ್ ಆದರೆ ಏನಿಕ್ಬೇಕು ಅಂತ ತುಂಬ ನಿಮಗೆ ಆಸೆ ಇರುತ್ತೆ. ಸೊ ಅದನ್ನು ನೀವು ಇಲ್ಲಿ ನೇಮ್ಸ್ಗಳನ್ನ ಮೆನ್ಷನ್ ಮಾಡ್ಕೊಬೋದು. ಥರ್ಡ್ ಟ್ರೈಮಿಸ್ಟ್ರಲ್ಲೂ ಅಷ್ಟೇ ಆ್ಯಸ್ ಇಟ್ ಈಸ್ ನೀವು ಫಸ್ಟು 2 ಟ್ರೈಮಿಸ್ಟ್ರಲ್ಲಿ ಏನು ಮಾಡಿದ್ರಿ ಸೊ ಅದನ್ನೇ ಫುಲ್ಫಿಲ್ ಮಾಡ್ಕೊಬೋದು. ಇದು ನೀವು ಹಾಸ್ಪಿಟಲ್ ಬ್ಯಾಗು ನೀವೇನೇನು ತೊಗೊಬೇಕು, ಆಮೇಲೆ ನೀವು ತೊಗೊಂಡಿರೋದು ಸರಿ ಇದೆಯಾ ಅಂತ ನೀವು ಚೆಕ್ ಮಾಡ್ಕೊಬೋದು. ಇಲ್ಲಿ ಬೇಬಿ ಶೋವರ್ ಮಾಡಿದಾಗ ನೀವು ಬೇಬಿದು ಇದು ಮಾಮ್ದು ಫೋಟೋ ಹಾಕ್ಬೋದು. ಮತ್ತು ನೀವು ಗಿಫ್ಟು ಥಾಟ್ಸ್ ಏನಾದರೂ ಇದ್ದರೆ ಮೆನ್ಷನ್ ಮಾಡ್ಬೋದು. ಲಾಸ್ಟ್ ಫೈನಲಿ ಯುವರ್ ಡೇ ಕಮ್ಸ್ ಅಂತ ಹೇಳ್ತಾರಲ್ಲ ಆ ಥರ ಇದು ಬಾಯ ಗರ್ಲ್ ಅಂತ ಹಾಕಿ ಪಪ್ಪುದೆಲ್ಲ ಡೀಟೇಲ್ಸ್ ಹಾಕಿ ಬೇಬಿ ನೇಮ್ ಹಾಕಬೇಕು. ನೀವೇನಾದರೂ ಎಷ್ಟು ಜರ್ನಿ ನಿಮ್ಗೆ ಹೆಂಗೆ ಅನ್ನಿಸ್ತು, ಏನು ಫೀಲ್ ಆಯಿತು ಅನ್ನೋದನ್ನು ಲಾಸ್ಟಲ್ಲಿ ನೀವು ಮೆಮೊರಿನ ಅಲ್ಲಿ ಬರಿಬೋದು. ನಿಮ್ಗೆ ಯಾವ ಥರ ಅನ್ನಿಸ್ತಾ ಇದೆ, ಹೆಂಗೆ ಅನ್ನಿಸ್ತು ಈ ಬುಕ್ದು ಅಂತ ಲಾಸ್ಟಲ್ಲಿ ನಿಮ್ಮ ಥಾಟ್ಸ್ ಏನಿತ್ತು, ಹೌ ಡು ಯು ಫೀಲಿಂಗ್, ನೀವು ಹೆಂಗೆ ಅನ್ನಿಸ್ತಿದೆ, ನಿಮಗೆ ಫೀಲ್ ಆಗ್ತಿದೆ ಅದನ್ನೆಲ್ಲ ಬರೆದು ನಿಮ್ಮದು ಪ್ರೆಗ್ನೆನ್ಸಿ ಜರ್ನಿನ ಈ ಬುಕ್ಕಲ್ಲಿ ಸ್ಟೋರ್ ಮಾಡ್ಕೊಬೋದು. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.